ಎಲ್ಲರಿಗೂ ನಮಸ್ಕಾರ. ಇವತ್ತು ಒಬ್ಬರು ಸಿಸ್ಟರ್ ಸಪೋರ್ಟ್ ಮಾಡು ಅಂತ ಕೇಳಿದ್ದಾರೆ. ಸಪೋರ್ಟ್ ಮಾಡು ಅಂತ ಯಾರು ಕೇಳಿದ್ರು ನಾನು ಅವ್ರಿಗೆ ಮಾಡೇ ಮಾಡ್ತೀನಿ. ಅವ್ರ ಚಾನಲ್ ನೇಮ್ ಬಂದು ಹಿತುಮಾ ಚಾನಲ್ ಅಂತ. ಅವ್ರಿಗೆ ಹೋಗ್ಬಿಟ್ಟು ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಅವ್ರದ್ರಲ್ಲಿ ಕಮ್ಮಿ ಜಾಸ್ತಿ ನಾನು ಏನು ಹೇಳೋಕ್ಕೆ ಇಷ್ಟಪಡಲ್ಲ. ನಮಗಿಂತ ತುಂಬ ತಿಳಿದವ್ರು ಅವರು ಬಂದು ಒಳ್ಳೆ ಸ್ಟೋರಿ ಮಾಡ್ತಾರೆ. ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಇಂಗ್ಲೀಷಲ್ಲೇ ಜಾಸ್ತಿ ಮಾಡೋದು ಅವರು. ತುಂಬ ಕಲಿಬೋದು ನೀವು. ನನಗಂತೂ ಅಷ್ಟು ಇಂಗ್ಲೀಷ್ ಬರಲ್ಲ, ಆದರೆ ಅದು ಅರ್ಥ ಮಾಡ್ಕೊತೀನಿ. ನೀವು ಹೋಗ್ಬಿಟ್ಟು ವಿಸಿಟ್ ಮಾಡಿ ಅವ್ರ ಚಾನಲ್ಗೆ. ಅವ್ರ ಚಾನಲ್ನ ತುಂಬ ಸಪೋರ್ಟ್ ಮಾಡಿ. ಅವ್ರು ಬೇಗ ಮುಂದೆ ಹೋಗಲಿ, ಬೇಗ ಮಾನಿಟೈಸ್ ಆಗಲಿ ಅವ್ರ ಚಾನಲ್. ಅವ್ರಿಗಂತಲ್ಲ, ಯಾರೇ ಬಂದರೂ ಸಬ್ಸ್ಕ್ರೈಬ್ ಮಾಡಿ ಅವ್ರ ವೀಡಿಯೋ ನೋಡಿ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಹೋಗಿ. ಯಾರಾದರೂ 1000 ಹತ್ರ ಇದ್ದಾರೆ ಅಂದರೆ ಅವ್ರಿಗೆ ಬೇಗ ಮಾಡಿಬಿಡಿ. ಅರ್ಥ ಆಯ್ತು? ಯಾರಾದರೂ ಒಬ್ಬರು ಮುಂದೆ ಹೋಗಲಿ. ಅವ್ರು ಮುಂದೆ ಹೋಗ್ತಾವ್ರಂತ ಅವ್ರಿಗಿಂತ ನಾವು ಮುಂದೆ ಹೋಗ್ಬೇಕಂತ ಆಸೆ ಬೀಳ್ಬೇಡಿ. ಹೋಗಲಿ, ಅವ್ರು ಮುಂದೆ ಹೋಗಲಿ, ಅವ್ರ ಹಿಂದೆ ನಾವು ಹೋಗೋಣ. ಅರ್ಥ ಆಯ್ತಾ? ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಥ್ಯಾಂಕ್ಸ್ ಫಾರ್ 100 ಸಬ್ಸ್ಕ್ರೈಬ್ ಮೇಲೆ ಆಗಿದೆ. ನಾನು ನಿಮಗೆ ಮಾತು ಕೊಟ್ಟಂಗೆ ಈ ಲೈವ್ ಬಗ್ಗೆ ಏನೇನು ಗೈಡ್ಲೈನ್ಸ್ ಪ್ರಾಬ್ಲಮ್ ಮಾಡ್ತಾ ಇದ್ದೀರಾ ಅದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋಲಿ ನಾನು ನಿಮ್ಗೆ ಹೇಳ್ತೀನಿ. ಇನ್ನೊಂದು, ತುಂಬ ಜನ ಇವಾಗ ತಲೆಗೆ ಹುಳ ಬಿಡ್ತಾರೆ. ಅದ್ರಿಗೆಲ್ಲ ನಂಬಕ್ಕೆ ಕೊಡಬೇಡಿ, ತಲೆನೇ ಕೆಡ್ಸ್ಕೊಬೇಡಿ. ಎಲ್ಲರೂ ಹೇಳ್ಕೊಂಡು ಸುತ್ತಾಡ್ತವ್ರೆ ಇದು ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಡಿಲೀಟ್ ಆಗುತ್ತಂತೆ. ತಲೆನೇ ಕೆಡ್ಸ್ಕೊಬೇಡಿ, ಆ ಥರ ಏನೂ ಆಗಲ್ಲ. ಅದ್ರ ಬಗ್ಗೆ ನಾನು ವೀಡಿಯೋ ಮಾಡ್ತೀನಿ. ಅದೇನಕ್ಕೆ ಆ ಥರ ಹೇಳ್ತವ್ರಂತ. ಸುಮ್ಮನೆ ಒಬ್ರು ಹೇಳೋದು ಕೇಳಿಬಿಟ್ಟು ಬೇಜಾರಾಗ್ಬಿಟ್ಟು ವೀಡಿಯೋ ಮೇಲೆ ನಿಮಗೆ ಮನಸ್ಸೇ ಬರಲ್ಲ ಮಾಡೋಕ್ಕೆ. ಅರ್ಥ ಆಯ್ತಾ? ಮಾಡಿ, ಕೆಲಸ ಮಾಡಿ, ನಿಮ್ಮನ್ನ ನೀವು ನಂಬಿ ಅಷ್ಟೇ ನಾನು ಹೇಳ್ತೀನಿ ಹೊರ್ತು ಬೇರೆ ಯಾರನ್ನೂ ನಂಬೇಡಿ. ಕೆಲಸ ಮಾಡಿ. ಯಾರೇ ಬಂದು ನನಗೆ ಸಪೋರ್ಟ್ ಅಂತ ಕೇಳಿದ್ರೆ ನಾನು ಮಾಡೇ ಮಾಡ್ತೀನಿ. ಯಾಕಂದರೆ ಅದು ನನ್ನ ಕೆಲಸ. ಇವಾಗ ಬೆಳಗ್ಗೆ ಇರಲಿ ರಾತ್ರಿ ಇರಲಿ ಏನಕ್ಕೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ನಾನು ಕೆಲಸ ಮಾಡಲೇಬೇಕು, ಮಾಡ್ತೀನಿ. ಅದೇ ಥರ ನಾನು ಹೇಳಿದ್ದೀನಲ್ಲ, ಹೊಸ ಯೂಟ್ಯೂಬರ್ಗೆ ಯಾರ ಮಾತು ಜಾಸ್ತಿ ನಂಬೇಡಿ, ಕೆಲಸದ ಮೇಲೆ ಗಮನ ಕೊಡಿ ಅಂತ. ಸಿಸ್ಟರ್ಗೆ ತುಂಬ ಸಪೋರ್ಟ್ ಮಾಡಿ ಅಂತ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.